ಮಾನ್ಯ ಅಧ್ಯಕ್ಷರೇ, ದಿನಾಂಕ 19/8/25 6ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 170 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಈಗ ಅಧ್ಯಕ್ಷರೇ, ನಮ್ಮದು RCBದು ಒಂದು ವಾರ ಆಯಿತು ನಿಲುವಳಿ ಸೂಚನೆ ತಂದಿದ್ದು. ನೆನ್ನೆ ಗೃಹ ಸಚಿವರು ಏನೋ ಧರ್ಮಸ್ಥಳದ ಕೊಟ್ಟರು ಅಂತ ನಾವು ರಿಲ್ಯಾಕ್ಸ್ ಮಾಡಿದ್ರಿ. ನೆನ್ನೆನೇ ಕೊಡಬೇಕಾಯ್ತು ಆ್ಯಕ್ಚುಲಿ. ಇನ್ನು ಇವತ್ತವರೆಗೂ ಅದೆಲ್ಲ ಒಂದು ವಾರ ಆದ್ಮೇಲೂ ಆನ್ಸರ್ ಬಂದಿಲ್ಲ ಅಂದರೆ ಇದಾದ್ಮೇಲೆ ಪ್ರತಿಪಕ್ಷ ನಾಯಕರು ಮಾತಾಡುವಾಗ ಇಲ್ಲಿ ಕ್ವಶನ್ ಅವರ್ ಆದಮೇಲೆ ದಯವಿಟ್ಟು ಅದಕ್ಕೆ ರಿಪ್ಲೈ ಮಾಡಲಿ ಅವರು. ಈಗ ಸರ್ಕಾರ ಇವತ್ತು ತಯಾರಿತ್ತು, ನಾನು ಹೇಳಿದೆ ನಾಳೆ ಕೊಡಿ ಅಂತ ಹೇಳಿ. ಯಾಕಂತ ಹೇಳಿದರೆ ಇವತ್ತು ನಾನು ಆಡಳಿತ ಪಕ್ಷಕ್ಕೂ ಸರ್ಕಾರಕ್ಕೂ ನಿಮ್ಗೆಲ್ಲರಿಗೂ ಕೂಡ ನಾನು ಸಲ್ಲಿಸ್ತೇನೆ. ಬಹುಶಃ ನಿನ್ನೆ ಸಂಜೆ ಬಿಲ್ ಸ್ಟಾರ್ಟ್ ಮಾಡಿ ಇವತ್ತಿನವರೆಗೆ ಒಂದು 22 ಬಿಲ್ಗಳು ಇದ್ದ ಎಲ್ಲ ಬಹುತೇಕ ಎಲ್ಲ ಸದಸ್ಯರಿದ್ದು ಚರ್ಚೆಗೆ. ಇಲ್ಲಂದ್ರೆ ಏನಿತ್ತು, ಯಾವಾಗಲೂ ಕೂಡ ಅಸೆಂಬ್ಲಿಯಲ್ಲಿ ಬಿಲ್ಲನ್ನು ಸದಸ್ಯರೆಲ್ಲ ಪಾಸ್ ಆಗ್ತದೆ, ಚರ್ಚೆ ಎಲ್ಲ ಪಾಸ್ ಆಗ್ತದೆ, ಈ ರೀತಿ ಎಲ್ಲ ಜನರಿಗೆ ಒಂದು ಭಾವನೆ ಇತ್ತು. ಅದೆಲ್ಲ ಕುರಿತು ಇತಿಶ್ಯ ಆಡಿದೆ ತಾವೆಲ್ಲ ಸೇರಿಕೊಂಡು. ಸೊ ಈ ಸಹಕಾರ ಕೊಟ್ಟದಕ್ಕೆ, ಯಾಕೆ ಒಟ್ಟಾರೆಯಾಗಿ ಈ ಅಸೆಂಬ್ಲಿಯಲ್ಲಿ 32 ಬಿಲ್ಗಳನ್ನು ಚರ್ಚೆ ಮಾಡಿ ಇವತ್ತು ನಾವು ಅದು ಈಗಾಗಲೇ ಪಾಸ್ ಆಗಿದೆ. ಅದಕ್ಕೆಲ್ಲ ಕತೆ ನಾನು ಸಲ್ಲಿಸ್ತೇನೆ. ಈಗ 4 ದಿವಸ ನಿಮ್ಮದೇ ಕೆಲಸ ಮಾಡಿದ್ದೆ ನಾನು. ಈಗ ಯಾಕೆ ನಾಳೆ ಉತ್ತರ ಕೊಡಲಿ ಅಂತ ಹೇಳಿದರೆ, ಕಳೆದ 3 ದಿವಸಗಳೆಲ್ಲ ಶಾಸಕರಿದ್ದಾರೆ, ಅವರ ಕಾಲಿಂಗ್ ಅಟೆನ್ಷನ್ ಅವ್ರಿಗೇನೊಂದು ಆಸೆ, ಕಾಲಿಂಗ್ ಪ್ರಶ್ನೆ ಕೇಳ್ತಾರೆ, ಎದ್ದು ನಿಂತು ಚರ್ಚೆ ಮಾಡ್ತಾರೆ, ಅದು ಮಾಧ್ಯಮ ಕ್ಷೇತ್ರ ಮಾತಾಡೋ ಭಾವನೆಗಳು ಹೋಗ್ತದೆ ಅಂತ ಕಾರಣ ಅಷ್ಟಾದ್ರು ಕೊಡಬೇಕಂತೇಳಿ 3 ದಿವಸದಿಂದ ನಾವು ಲೇಟಾಗಿ ಪೋಸ್ಟ್ಪೋನ್ ಮಾಡ್ತೇವೆ. ಅದಕ್ಕೆ ಇವತ್ತೆಲ್ಲ ಕೂಡ ತೆಕ್ಕೊಂಡಿದ್ದೇನೆ. ಇವತ್ತೊಂದು ಇದನ್ನು ಮುಗಿಸಿಬಿಟ್ರೆ ನಾವು ನಾಳೆದೆಲ್ಲ ಬಲ್ಲ ಫ್ರೀ ಆರಾಮದಲ್ಲಿ ಎಲ್ಲವೂ ಕೂಡ ನಮಗೆ ನಾಳೆ ಎಷ್ಟೊತ್ತಿಗೆ ಕೊಡ್ತಾರೆ ಕೇಳಿ. ಇಲ್ಲೇ ಗೃಹ ಸಚಿವರು ಇದ್ದಾರೆ, ನಾಳೆ ಹೇಳ್ತೇನೆ. ಅದು ಮುಗಿಯೋ ಮುಂಚೆ ಹೇಳಿಬಿಡ್ತೇನೆ. ನಾಳೆ ಎಷ್ಟೊತ್ತಿಗೆ ರಿಪ್ಲೈ ನೀವು ಯಾವಾಗ ಸಮಯ ಕೊಟ್ಟರೆ ಅವಾಗ ಕೊಡ್ತೀನಿ. ನಾಳೆ ಬೆಳಗ್ಗೆ ಮೊದಲೇ ಕೊಟ್ಟರೆ ಮೊದಲೇ ಉತ್ತರ ಅಲ್ಲ. ನಾಳೆ ಒಂದು ಕೆಲಸ, ನಾಳೆ ಕ್ವಶನ್ ಅವರ್ ಲಾಸ್ಟ್ ನಾಳೆ ಬೆಳಿಗ್ಗೆ 9 ಗಂಟೆಗೆ ನಾವು ಪ್ರಾರಂಭ ಮಾಡುವ. ಕ್ವಶನ್ ಅವರಿಗೆ ಸಂಬಂಧಪಟ್ಟ ಹಾಗೆ ಸದಸ್ಯರು ಮಂತ್ರಿಗಳು ಬರ್ತಾರೆ. ಬೆಳಗ್ಗೆ ಕ್ವಶನ್ ಅವರ್, ಫಸ್ಟ್ ಕ್ವಶನ್ ಅವರ್ 10 ಗಂಟೆಗೆ ಮುಗಿತದೆ. 10 ನಂತರ ಶುರು ಮಾಡ್ತಾರೆ. ನೀವೇನಾರ ಮತ್ತೆ ಕೇಳೋದು ಮಳೆ ಬಂದು ಊರು ಕೊಚ್ಕೊಂಡು ಹೋಗ್ತಾ ಇದೆ, ದಯವಿಟ್ಟು ನಮಗೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕು. 2 ದಿವಸ ಇರುವುದು. ನಾವು ಈಗ 9 ಗಂಟೆಗೆ ಪ್ರಾರಂಭ ಮಾಡಿದರೆ ಕ್ವಶನ್ಗೆ ಬೇಕಾಗುವಂಥ ಸದಸ್ಯರುಗಳು ಮಂತ್ರಿಗಳೆಲ್ಲ ಬರ್ತಾರೆ. ಮೀನ್ ಟೈಮ್ 10-15 ಮುಗಿಸುವಾಗ ನಮ್ಗೆ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಬೋದು. ಈಗ ಗಮನ ಸೆಳೆಯುವ ಸೂಚನೆ ಚನ್ನಬಸಪ್ಪ ಅದೇ ಬರ್ತಾರೆ, ಕೊಡ್ತೇನೆ ಅಧ್ಯಕ್ಷರೇ. ಒಂದು 30 ಸೆಕೆಂಡ್ ನಾಳೆ ಅಥವಾ ನಾಡಿದ್ದು. ಚನ್ನಬಸಪ್ಪ ಚನ್ನಬಸಪ್ಪ ಕೂತ್ಕೊಳ್ಳಿ. ನಮ್ಮ ಕಡೆ ಸಿಕ್ಕಾಪಟ್ಟೆ ಒಂದು ರೆವೆನ್ಯೂ ಮಿನಿಸ್ಟರ್ GST ಮೀಟ್ ಡೆಲ್ಲಿಗೆ ಹೋಗಿದ್ದಾರೆ. ನಾಳೆ ಬಂದಾಗ ಕೊಡ್ತಾರೆ. ಅಧ್ಯಕ್ಷರೇ, ಗಮನ ಸೆಳೆಯುವ ಸೂಚನೆ ಚನ್ನಬಸಪ್ಪ. ಅಧ್ಯಕ್ಷರೇ, ನಮ್ಮ ಕಲಬುರಗಿ ಯಾದಗಿರಿ ವಿಪರೀತ ಮಳೆಯಾಗಿ ಎಲ್ಲ ಬೆಳೆಗಳು ಹೋಗಿ ಅಧ್ಯಕ್ಷರೇ, ನಾವು ಮನವಿ ಕೊಟ್ಟಿವಿ. ನಾಳೆ 1 ತಾಸು 2 ತಾಸು ಚರ್ಚೆ ಸ್ವಲ್ಪ ಕೊಡ್ಬೇಕು ಅಧ್ಯಕ್ಷ. ಈಗ ನಾಳೆಗೆ ಇವತ್ತು ನಮ್ಮಲ್ಲಿ ಜಾಸ್ತಿ ಮಳೆ ಇದೆ. ಹೆಸರು ಎಲ್ಲಾನು ಕೂಡ ಚನ್ನಬಸಪ್ಪ ಅವರೇ ನಾಳೆ ಕೊಡ್ತಪ್ಪ. ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.